ಮಗು ಸ್ವರ್ಣ ಇರುವ ಸಮಯಕ್ಕೆ ದೇವಜ್ಞರು 108 ಗೌರಿಯನ್ನು ಸ್ಪರ್ಶನ ಮಾಡೋದು ನೋಡಿರ್ತಾರೆ. ಹಾಗೆ ಅದು 3 ಭಾಗ ಮಾಡಿ 108 ಗೌರಿಯನ್ನು 3 ಭಾಗ ಮಾಡಿ 8 ವಿಭಾಗ ಮಾಡಿ ಶೇಷರುವ ಸಂಖ್ಯೆಗೆ ಅಷ್ಟಮಂಗಲ ಸಂಖ್ಯೆ ಅಂತ ಹೇಳ್ತಾರೆ. ಆ ಕ್ರಿಯೆಗೆ ನಾವು ಅಷ್ಟಮಂಗಲ ಅಂತ ಹೇಳ್ತೀವಿ. ಅದಕ್ಕೆ ಅಷ್ಟಮಂಗಲ ಪ್ರಶ್ನ. ಹಾಗೆ ಆ ಕ್ರಿಯೆ ಮಾಡಿ അപ്പോൾ ആ ക്രിയക്കാണ് അഷ്ടമംഗള ಹೆಸರುಗಳು. ಅಷ್ಟಮಂಗಲ ಗೌರಿಯನ್ನು ಮಾಡಿ 3 ಭಾಗ ಮಾಡಿದ್ರೆ ವಿಭಾಗ ಮಾಡಿ ಎಡಭಾಗದಲ್ಲಿ ಬಂದ ಸಂಖ್ಯೆ 4, ಮಧ್ಯದಲ್ಲಿ ಬಂದ ಸಂಖ್ಯೆ 3, ಬಲಭಾಗದಲ್ಲಿ ಬಂದ ಸಂಖ್ಯೆ 5. 4, 3, 5 ಅಂತ ಅಷ್ಟಮಂಗಲ ಸಂಖ್ಯೆ ನಮಗೆ ಸಿಕ್ಕಿದೆ. ವಾಮಸ್ಥೇನ ಬಲ ಎಡಭಾಗದಲ್ಲಿದ್ದ ಸಂಖ್ಯೆದ ಫಲ ಭೂತಕಾರ ಕಲಿತಕಾರದ ಫಲ. ಮಧ್ಯದಲ್ಲಿದ್ದ ವರ್ತಮಾನಂತೂ ಮಧ್ಯದ ವರ್ತಮಾನ ರಾಶಿಯದು ಮಧ್ಯ ರಾಶಿ 3 ಅಂಕ ಸಂಖ್ಯೆ ನಮಗೆ ವರ್ತಮಾನ ಫಲ ಆಗಿ ಬಂದಿದೆ. ದಕ್ಷಿಣ ಭಾಗದಲ್ಲಿ ಬಲಭಾಗದಲ್ಲಿದ್ದ ಸಂಖ್ಯೆ 5, ಅದು ಭವಿಷ್ಯತ್ತು ಫಲ 3 ಫಲ ಅಂತ ಬರ್ತದೆ. ದೇವಸ್ಥಾನದ പ്രാസാദത്തിൻ്റെ അടിഭാഗത്തിനും മധ്യഭാഗത്തിനും ഉദ്ഭവാദത്തിനും നോക്കുമ്പോൾ ഉദ്ഭവസംഖ്യ ഉപഭാഗിയുടെ മാറ്റി അത് ഉദ്ഭവാദി ಉದ್ಭವಸಂಖ್ಯ ಮತ್ತೊಂದು ಪ್ರಕರಣ ಹೇಳಿದರೆ ಅಡಿಭಾಗ ಮಧ್ಯಭಾಗ ಮೇಲಭಾಗ ಅಂತ ಕ್ಷೇತ್ರದ ಅಡಿಭಾಗ ಮಧ್ಯಭಾಗ ಮೇಲದ ಭಾಗ ಅಂತ 3 ಸಂಕಲ್ಪ ಕೂಡ ಉಂಟು. അവിടെ നമുക്ക് പരിചയബലം ആരോഹാത് ഉടയാത് ആഗമനം സക്രിയ അവിടെ 3 കാലത്തെ കാലം ചെയ്യുന്നത് ഒന്ന് സുഖാനുണ്ട്. അവിടെ ಅದೇ ರೀತಿ ಗುರುಬಲ ಬರಲಿಲ್ಲ. ಅಷ್ಟಮಂಗಲ ಸಂಖ್ಯೆಯಲ್ಲಿ ಕಳೆದ ಕಾಲದಲ್ಲಿ ದೋಷ ಬಂದಿದೆ, ಈಗಿನ ಕಾಲ ಮತ್ತು ಭವಿಷ್ಯದಲ್ಲಿ ಗುಣಾಂತರ ವಿವಿಧವಾಗಿ ಬಂದಿದೆ. അങ്ങനെ വരുമ്പോഴേ ഇവിടെ സ്വന്തരാശിപ്രകാരം നോക്കുകയാണെങ്കിൽ ആ മധ്യകാലഘട്ടത്തിനും ഭാഗ്യകാലഘട്ടത്തിനും അഷ്ടമംഗല കൊണ്ട് നമുക്ക് വരുമ്പോഴും സൂചിപ്പിക്കുന്നത് മറ്റൊരു പരിഹാരം നമുക്ക് ലഭ്യമാകുന്നുള്ളത്. അതായത് ഇപ്പോൾ എന്താ പറയുന്നത് അഷ്ടമംഗലതകം സംക്ഷേപേണ ഗുരുഭക്തേശ്വരം അധ്യായേത് അങ്ങനെ സത്യം ഭവിക്കുമ്പോൾ അത് ഭവിയതാണ് ഭാവിക്കാണ്. അങ്ങനെ വരുമ്പോൾ നമുക്ക് ಪರಿಹಾರಗಳೆಲ್ಲ ಕೈಗಾರಿಕೆಯನ್ನು ತಾಗಿ ಸ್ಥಿತಿಯಲ್ಲಿದ್ದ ಸಮಯದಲ್ಲಿ ಒಂದು ಚಾಚರಿಯನ್ನು ಮಾಡಬಾರದು.
ನಮ್ಮಲ್ಲಿಗೆ ಭಿನ್ನಾಭಿಪ್ರಾಯ ಬಂದ್ರೆ ಆಗುದಿಲ್ಲ. ನಮ್ಮೆಲ್ಲರ ಗುರಿಯು ಬ್ರಹ್ಮ ಕೆಲಸದ ಕಡೆಗೆ ಗುರಿ ಇಟ್ಟರೆ ಆಗ್ತದೆ. ಮತ್ತು ಷಷ್ಠಿ ಉತ್ಸವ ಸುಬ್ರಹ್ಮಣ್ಯನಿಗೆ ಸಂದರ್ಭದಲ್ಲಿ ಆರಾಧನೆ ಮಾಡುವುದು. ಇನ್ನು ವನಶಾಸ್ತ್ರ ಅಲ್ಲ, ಮತ್ತು ನಾಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ನಾಗ ಉಂಟು. ಆ ನಾಗನದನ್ನು ಭೂಮಿ ವಿಷಯಗಳು ಕ್ಷೇತ್ರಕ್ಕೆ ಅಧೀನದಲ್ಲಿ ಬರಬೇಕು. ಅದು ನಾಡು ತೆಗೆದು ಅದನ್ನು ಆರಾಧನಾ ವ್ಯವಸ್ಥೆ ಉಂಟು. ಈಗ ಹತ್ತಿರ ಇನ್ನೊಂದು ನಿಮಗೆ ಬಿಡಲಿಕ್ಕೆ ಪ್ರಭಾ ಸತ್ಯಗಳೆಂಬ ಅವರೊಟ್ಟಿಗೆ ಒಡಗೂಡಿರುವ ಕಾರಣ ಪ್ರವೇಶ ಇಲ್ಲ ಅಂತ ಹೇಳುವಂಥದ್ದು ಇಲ್ಲ ಅಂತ ನನಗೆ ಎಲ್ಲರಿಗೂ ಹೆಂಗಸರು ಹೋಗುವುದು ಇಲ್ಲಿ ಬರ್ತದೆ. ಅವತ್ತು ಈಗ ಷಷ್ಠಿ ಉತ್ಸವ ಶಿವರಾತ್ರಿ ಉತ್ಸವ ಉಂಟು. ಅವಿನ್ನು ಧ್ವಜ ಆದರೆ ಧ್ವಜ ಏರಿ ಉತ್ಸವ ಹೇಗೆ ಆಗಬೇಕು ಅಂತ ತಾಂತ್ರಿಕ ನಿರ್ದೇಶ ಪ್ರಕಾರ ಆಗಬೇಕು. ಅದೊಂದು ಎರಡು ಮೂರನೇ ಉತ್ಸವ ಬೇಡ, ಈ ಎರಡನಲ್ಲಿ ಏನಾದರೂ ಒಂದು ಧ್ವಜಾದಿ ಮಾಡುವಂಥ ತೀರ್ಮಾನ ಬಂದದ್ದು ಅಲ್ಲ. ಎರಡನಲ್ಲಿ ಈ ಶಿವರಾತ್ರಿಯನ್ನೇ ಧ್ವಜ ಆರೋಹಣ ಆಗಿ ಮಾಡಲಿಕ್ಕೆ ಸಾಧ್ಯ ಉಂಟನ್ನು ನೋಡಿದರೆ ಸಾಕು ಅಲ್ಲ. ಅಲ್ಲ ಅದರ ಒಟ್ಟಿಗೆ ಅದರ ಮಧ್ಯದಲ್ಲಿ ಅದು ಬರುವುದು. ಅದೇ ಅದೇ ಹಾಗೆ ಶಿವರಾತ್ರಿಯನ್ನ ಜೊತೆಗೂಡಿಸಿ ಅದು ಕೊನೆಗೊಳ್ಳುವಂತ ಇರೋದಾ ಅಲ್ಲಾದ್ರೆ ಅವತ್ತು ಅಗೇರಿ ಆಗೋದಾ ಏನಾದರೂ ನಡೆದು ಇವತ್ತೇ ಶಿವರಾತ್ರಿ ಬರ್ತದಲ್ಲ. ಹಾಗಾದ್ರೆ ಇದರೊಳಗೆ ಆಯ್ತಲ್ಲ. ಅದೊಂದು ಸ್ಪಷ್ಟ ಮಾಡಿ ತಾಂತ್ರಿಕ ನಿರ್ದೇಶಕರ ಅವರ ಉಪಸ್ಥಿತಿಯಲ್ಲಿ ತೀರ್ಮಾನ ತೆಗೆದ್ರೆ ಸಾಕು. ಅದು ವ್ಯವಸ್ಥೆ ಅಲ್ಲ, ಹೊಸ ವ್ಯವಸ್ಥೆಯನ್ನು ನಾವು ಷಷ್ಠಿಗೆ ಸಂಬಂಧ ಇಲ್ಲ. ಅದು ಷಷ್ಠಿ ಬೇರೆ ಎಲ್ಲ ಇನ್ನೇ ಧ್ವಜೋತ್ಸವ ಬೇರೆನಾದ್ರೆ 3 ಉತ್ಸವ ಆಗ್ತದೆ ನಿಮಗೆ. ಯಾವುದು ಬಂದ ಶಿವರಾತ್ರಿ ಆತ ನಮಗೆ ಈ ಉತ್ಸವಾದಿಗಳು ಇಲ್ಲ ದೈವದ ಪೂರ್ವ ಬರೋಡಾಗ ಇಟ್ಟೇತು ಐದು ಮಾಡುದು ಮಾತ್ರ ಶಿವರಾತ್ರಿ ಕೂಡ ಅದರೊಳಗೆ ಬಂತು. ಅಷ್ಟು ಕಡಿಮೆ ಮಾಡಿದೆ. ದೀಕ್ಷೆ ಮತ್ತು ಬೇರೆ ವಿಷಯ ಇದೆ. ಉತ್ಸವ ಸಮಯದಲ್ಲಿದ್ದ ನೇಮೋತ್ಸವ ಕೂಡಿ ಕಟ್ಟು ಅದನ್ನು ಚೇಂಜ್ ಮಾಡಬೇಕು, ದಿನ ಚೇಂಜ್ ಮಾಡಬೇಕು ಅಂತ ಇದೆ. ಉತ್ಸವಕ್ಕೆ ಭಾಗವಾದ ಕೂಡಿಕಟ್ಟು ಅಲ್ಲ ಸರಿ, ಅದು ಕೂಡ ಅದು ಕೂಡ ಈ ಉತ್ಸವದಲ್ಲಿ ಚೇಂಜ್ ಮಾಡಬೇಕು. ಹಾ, ಉತ್ಸವಕ್ಕೆ ಭಾಗವಾದ ಕೋಳಿಕಟ್ಟಿಗೆ ಭಾಗವಾದ ಉತ್ಸವ ಅಲ್ಲ. ಈಗ ಹಾಗೆ ನಡೀತಾ ಇದೆ. ಷಷ್ಠಿ ಕೈಗೆ ಕೊಡಿ ಜಾತ್ ಮಧ್ಯಾಹ್ನ ಕೊಡಿ ಜಾತ್ 5 ದಿವಸ ಆನೆ ಬೈಯಕ್ಕೆ ಬಂದ ಸಂಸ್ಥೆಗೆ
ഷഷ്ടി കഴിഞ്ഞിട്ട് ഒരു ദിവസം സോണം. തെയ്യ അന്നേരമാകുന്നു. ഉത്സവം കഴിഞ്ഞിട്ട് ചെയ്യുന്നില്ല. അത് ചേഞ്ചാക്കാൻ പറ്റും. ഇവിടെ കൊടുത്തിട്ട് വരുന്ന കാലഘട്ടത്തിൽ അതും മാറും. ശിവരാത്രി ഉത്സവമുണ്ട്, ഷഷ്ടി ഉത്സവം. ഇപ്പോൾ ഷഷ്ടി ഉത്സവം കഴിഞ്ഞിട്ടാണ് ഈ ദൈവങ്ങളുടെ കോല നടക്കുന്നത്. ഇനിയിപ്പോൾ ധ്വജാതിയായിട്ട് ഉത്സവം നടന്നു കഴിഞ്ഞാൽ ഈ ധ്വജ ഇറങ്ങിയ ശേഷിയല്ലേ ബാക്കിയുള്ളത്. അതാവണോ അതങ്ങോട്ട് കൊണ്ടുവരണോ? ഈ ധ്വജാത ഉത്സവത്തിന് ശേഷം അതിൻ്റെ ഭാഗമായിട്ട് തന്നെ ഈ കോലാവണോ അല്ല ഷഷ്ടിയിൽ തന്നെ മതിയോ എന്നതിൻ്റെ വിശേഷം. അത് ദുമ്പ് സുബ്രഹ്മണ്യ സങ്കല്പട്ടത്തെ എത്തുന്നേ. ഉത്സവരാശിയിലേക്ക് ചൊവ്വയുടെ ദൃഷ്ടി ബാക്കി ലൈറ്റ് കൊടുക്കാൻ പറ്റുമോ? കോലം ദക്ഷിണായിട്ട് ഷഷ്ടിയും കോലം ദക്ഷിണായിട്ട് ഉത്സവം ഇത്രയാണ്. അപ്പോൾ അതായത് ದೇವಸ್ಥಾನದಲ್ಲಿ ದೇವ ಪ್ರಾಧಾನ್ಯತೆ ಇದು ಅಂತ ನಿರ್ಣಯ ಹೇಗೆ ಅಂತ ಹೇಳಿದ್ರೆ ದೈವದ ಬಲಿದಾನ ಹೊರಗೆ ತಂದು ನಾವು ವ್ಯವಸ್ಥಿತವಾಗಿ ಅದು ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಿದ ನಂತರ ನಾವು ಈಗ ಪ್ರತ್ಯೇಕ ಮಾಡಿದ ಮೇಲೆ ಅದಕ್ಕೆ ಸಂಕ್ರಮಣ ವ್ಯವಸ್ಥೆಗಳು ಬೇಕೇ ಬೇಕು. ಹಾಗೆ ಪರ್ವ ಬೇಕೇ ಬೇಕು. ಆ ಪರ್ವ ಮಾಡಿದ ಮೇಲೆ ಈ ಸಾಲ ಹೀಗೆ ಬರುವ ಸಾಲ ಹಾಗೆ ಇಲ್ಲ, ನಂತರ ಸಾಲ ಉಂಟು, ನಂತರ ಸಾಲ ಇಲ್ಲ ಅಂತ ಹೇಳುವಂಥದ್ದು ಬರಬಾರ್ದು. ಒಂದೇ ನಿರ್ಣಯಕ್ಕೆ ಬರಬೇಕು. ಅದು ನಿಮ್ಮ ಅಭಿಪ್ರಾಯ ಹೇಳಿ ಸಭೆಯ ಅಭಿಪ್ರಾಯ ಹೇಳಿ ನಿರ್ಣಯಕ್ಕೆ ಬರುವ. ನಾವೇ ಹೇಳುವಂಥದ್ದು ಆಗಬೇಕು ಅಂತ ಅಲ್ಲ, ನಾವು ಅಭಿಪ್ರಾಯ ದೈವದ ದುರ್ದಯುಕ್ತ ಕುಟುಂಬವನ್ನು ಬಂದ ಕಡಿಲಿದ್ರೆ ಕಾರಣಯುಕ್ತ ಮಳೆ ಇಟ್ಟರೆ ಬಳೆ ದುರ್ದಯುಕ್ತ ಐತೆ ಮಳೆ ಬರ್ತದೆ. ಪುನರ್ಜನ್ಮ ಇದ್ದಲ್ಲ, ಮತ್ತೆ ದೈವಕ್ಕೆ ಕೊಟ್ಟಾಗಲ್ಲ, ಒಬ್ಬನಿಗೆ ಕೊಟ್ಟಾಯ್ತು ಅವರಿಗೆ ಸರಿಯ. ಮತ್ತೆ ಅವರ ಕುಟುಂಬದ ಸೂರ್ಯಗಳು ಇಲ್ಲ, ಸನ್ಯಾಸತ್ವ ಸ್ವೀಕಾರ ಮಾಡಿದ ಹಾಗೆ ಅವರ ಕುಟುಂಬದ ಸೂರ್ಯಗಳು ಕೂಡ ಇಲ್ಲ. ನಿಮಗೆಲ್ಲ ಅದೆಲ್ಲ ಬರ್ಪೂರ ಆಲೋಚನೆ ಇರ್ತದೆ ಇಲ್ಲ ಏನು ಬಲೆ ಮಾಡ್ತಾರೆ ಓ ಸ್ವಲ್ಪ ಒಳಗುಂದ ಈ ಬಗ್ಗೆ ಮನೆಯಲ್ಲಿ ಇದ್ದವರೇ ಯಾರಾದ್ರೂ ತೀರುವಂದ್ರೆ ಆಧಾರ ಮಾಡಬೇಕು. ಬಾಕಿ ಕುಟುಂಬದ ಈ ಸೂತಕ ಅವರಿಗೆ ಇಲ್ಲ. ಅವರಿಗೆ ತಂದೆ ಮುಖಾಂತರ ಕಲಶ ಸ್ನಾನ ಮಾಡಿ ಬಳೆ ಇಟ್ಟ ನಂತರ
ಅವರು ದೇವರ ಪಾತ್ರೆ ಆಯ್ತಲ್ಲ, ಅದು ಮನೆಗೆ ಸಂಬಂಧ ಇಲ್ಲ. ಚೈತ್ರಡೆ ಬಯಲಿದ್ದಿ ಒಜ್ಜಲ ಒಂದು ಸುನ್ಯರಿದ್ದಿ ಕ್ರಮೊಂದು ಐತಲ್ಲ ಅವರು ಬೈಕಲ್ ಸಂಪರಲ್ಲಿ ಸತ್ತ ಊಟ ಮಾಡ್ಲಿಕ್ಕಿಲ್ಲ, ಒಜ್ಜಲ ಊಟ ಮಾಡ್ಲಿಕ್ಕಿಲ್ಲ. ಈ ಬಾಲ್ಯ ದಿನ ಆತ ಆಲೋಚನೆ ಅನ್ಬೋದು ಸತ್ತ ಮಕ್ಕಳಿಗೆ ಪ್ರಾಬ್ಲಮ್ ರೈತರಲ್ಲಿ ಇವುಗಳಿಂದ ಬೇಡಿ ಊಟ ಮಾಡುವ ಬಫೆಟ್ ದುನಿಯಾದಲ್ಲಿ ಚಿಕ್ಕನ ಅಲ್ಪ ದುನಿಯಾದಲ್ಲಿ ಕ್ರಮ ಉಂಟು. ಮುದ್ರಿಕೆ ಮುದ್ರಿಕೆ അവ അവരെ തോജാപ്പുള്ളൂ മണത്താൻ കട്ടുകെട്ടില്ലേക്കാണെങ്കിൽ അപ്പങ്ങനെ വെട്ടുകൊടുക്കുന്നു. ಇದು ಭೂತ ಘಟನೆ ನೀರು ಬೆತ್ತದಾಗಿ ಅವು ದೀಕ್ಷೆ ಗೊತ್ತದಂಡ ಆಗ್ತದೆ. 5 ರೂಪಾಯಿ ಅಲ್ಪನೆ ಅಲ್ಪನೆ చెప్పೋದು ಅಲ್ಪನೆ ನೋಡು ಪೂರ ಅಲ್ಪನೆ ಅಂತೂ ನಮ್ಮಲ್ಲಿ ನೋಡು ಒಳ್ಳೆ ಜೀವದಾಯಕ್ಕೆ ಅದು ತೀರ್ಮಾನ ಬರಬೇಕು. ಸಂಕ್ರಮಣ ದರ್ಶನ ಹೆಂಗಾದ್ರೂ ತೀರ್ಮಾನ ಮಾಡಿ ಒಂದು ಷಷ್ಠಿಗೆ ಮತ್ತೊಂದು ಶಿವರಾತ್ರಿ ಕಂಬಿಲ ಬರ್ತದೆ ಆ ಸಮಯ ನಮ್ಮ ಯುವತಿಗಳ ಕೂಟ കൊല്ലം ഇപ്രാവശ്യം ಈ ವರ್ಷ അവരുടെ ഉപസ്ഥിതി വേണം. അവരുടെ ഉപസ്ഥിതി വേണം. ಅದು ಅವರ ಇಷ್ಟ. ಯಾಕಂದ್ರೆ ಅವರು ಬಬ್ಬರಿಯ ಪಾತ್ರೆ ಆದ್ರೆ ಬಬ್ಬರಿಯನ ಕಾಲಿಗೆ ಏನಾಗ್ತದೆ ವಾಸನೆಲ್ಲ ಅವ್ರಿಗೆ ಇರಬೇಕು. ಅವ್ರಿಗೆ ಇಷ್ಟ. ಈ ಬಬ್ಬರಿ ನೀವು ಪೂಜೆ ಆಗೋಸ್ಕರ ಅವರವರ ಮನೆಯಲ್ಲಿ ಕೂತ್ಕೊಂಡ್ರೆ ಯಾಕೆ ಪಾತ್ರೆ ಅದಕ್ಕೆ ಸಂಬಂಧ 12 ಗಂಟೆ ಒಳಗೆ ಬರಬೇಕು. ಇದರಲ್ಲಿ ಏನಾದರೂ ಸತ್ಯ ಅನ್ಯಾಯ ಏನಾದರೂ ತೀರ್ಮಾನ ಇದ್ದರೆ ಸತ್ಯದಲ್ಲಿ ತೀರ್ಮಾನ ಮಾಡಿ ಅಲ್ಲಿ ಬರಬೇಕು. ಸಾನ್ನಿಧ್ಯಸ್ಯ ನಿವೇಶ್ಯ ಕಾರ್ಯಕ್ರಮವೇನ ನಿರೂಪಣಂ ಪುಣ್ಯಂ ಕ್ಷೇತ್ರೇಶ್ವರ ವಿಭಾಗದವರನ್ನು ಎಲ್ಲರ ಮುಂದೆ ಕೊಡ್ತೀವಿ. ಕ್ಷೇತ್ರೇಶ ಸ್ಥಾನಪತಿಯಾದ ಸಂಘ ಕ್ಷೇತ್ರೇಶ ಸ್ಥಾನಕ್ಕೆ ಪರಿಪೂರ್ಣ ದೃಷ್ಟಿ ಕೊಡ್ತೀವಿ. ಅಪ್ಪ ನನ್ನ ಕ್ಷೇತ್ರೇಶರು ಬರಬೇಕಂತ ಮಹಾದೇವರ ನಾಳೆ ಪರಿಶೋಧನೆ ಮಾಡಿ ಸರಿಪಡಿಸುವಂಥದ್ದು ಇದ್ದರೆ ಸರಿಪಡಿಸುವಂತ ಇದು ಪಂಚಾಂಗಾದಿಗಳನ್ನು ಗರ್ಭಗಳನ್ನು ಬದಲಾಯಿಸಬೇಕಾದಂಥ ಅವಸ್ಥೆಗಳು ನಮಗೆ ಬಿಂಬಸ್ಫುಟಾದಿಗಳಲ್ಲಿ ಸಾಂಸ್ಕೃತಿಕುಟಾದಿಗಳಲ್ಲಿ ಬರಲಿಲ್ಲ. ಅದು ಕೊನೆಯ ನಿರ್ಣಯ ಅಂತ ಹೇಳಿ ಅವತ್ತು ವ್ಯಾಖ್ಯಾನ ಮಾಡಿ ನಿರ್ಣಯ ಮಾಡಿರೋದು. ಆಗ ಒಳಗಿನ ಅದು ಅವರ ಶಿಲ್ಪಿಗಳು ಅದೇ ವ್ಯಾಖ್ಯಾನ 2 ಗೋಪುರ ಮತ್ತು ಗರ್ಭಗೃಹದ ಮೇಲ್ಭಾಗದ ಚಾವಣಿಯಲ್ಲಿ ಇರತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸುವಂಥ ವಿಷಯವನ್ನು ಹೇಳಿದ್ದಾರೆ. ಆಗ ಅದನ್ನೇ ಅದಕ್ಕೆ ಬೇಕಾಗಿ ಅದಕ್ಕೆ ಹೇಗಾದರೂ ಮಾಡಬಹುದು. ಆಗ ನಾಳ ಪರಿಶೋಧನೆ ನಾಳ ಪರಿಶೋಧನೆ ಬಾಲಾಲಯ ಹಾಗೆ ಈ ಪ್ರಕಾರ ಮಾಡಿ ಉಪ ಸಾನ್ನಿಧ್ಯದ ಭಾವಾಧಿಪತಿ ಆಯಿತು, ಜನಪದ ಸ್ಥಾನಾಧಿಪತಿ ಆಯಿತು, ಜನಶಾಸ್ತಾರ ನಾಯಕ
ಸಾನ್ನಿಧ್ಯ ವಿಷಯ ಕ್ಷೇತ್ರ ಕೆಲ ವಿಷಯಗಳುಂಟು ಇವತ್ತು ತೀರ್ಮಾನ ಕೊಡಲಿಕ್ಕಾಗುವುದಿಲ್ಲ. ಯಾವುದು ಈ ಆ ಸಂತನ ವಿಷಯ, ಕೆಲಕಾಗ್ನಿ ವಿಷಯಗಳಲ್ಲೂ ಕೆಲವು ಕಟ್ಟುಕಟ್ಟಲೆ ವಿಚಾರಗಳಿರುವಂಥದ್ದನ್ನೆಲ್ಲ ಒಂದೇ ದಿವಸ ಹೇಳಿದರೆ ಅದರ ಕೊನೆಯ ನಿರ್ಣಯವನ್ನು ಯಾವಾಗ ಮಾಡುವುದು ಅಂತ ಹೇಳುವಂಥದ್ದು ನಾವು ಈ ಯಾವುದು ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿ ಆದ ನಂತರ ದಿನ ನಿಗದೀಕರಿಸುವಂಥ ವ್ಯವಸ್ಥೆಯ ಮೊದಲಾಗಿ ಒಂದು ಚಿಂತನೆಯ ವ್ಯವಸ್ಥೆಯನ್ನು ಮಾಡಿ ವಾಪಸ್ ಸಭೆಯಲ್ಲಿ ನೋಡಿಕೊಂಡು ಅದರಲ್ಲಿರತಕ್ಕಂಥ ವ್ಯವಸ್ಥೆಯನ್ನು ವಿಜ್ಞಾಸಿಗಳು ಬಂದ ದಾರಿ ಸರಿ ಉಂಟು ಎಂಬುದನ್ನು ಗಮನಿಸಿಕೊಂಡು ಸರಿಪಡಿಸಬೇಕಾದಲ್ಲಿ ಸರಿಪಡಿಸಲು ಮುಂದಿನ ನಿರ್ಣಯವನ್ನು ನೀತಿ ನೈಮಿತ್ತಿಕಕ್ಕೆ ಏನಾದರೂ ಜಿಜ್ಞಾಸೆಗಳಿದ್ದರೂ ಕೂಡ ಆ ಸಮಯದಲ್ಲಿ ನಿರ್ಣಯಿಸುವಂಥ ವಿಷಯ. 3 ತಿಂಗಳ ಮೊದಲಾಗಿ 3-6 ತಿಂಗಳ ಮೊದಲಾಗಿ ಚಿಂತನೆ ಆ ಸಮಯದಲ್ಲಿ ಉತ್ಸವ ಹೇಗೆ ಬೇಕು, ನಿವೇದ ಹೇಗೆ ಬೇಕು ಅದೆಲ್ಲ ತೀರ್ಮಾನ ಬರ್ತದೆ. ಮತ್ತೊಂದು ಜಿಜ್ಞಾಸೆ ನಮಗೆ ಊರ ಕಿಡೂರು ಗ್ರಾಮದಲ್ಲಿ ನಮಗೆ ಕೊರಗಜ್ಜನ ಆರಾಧನೆ ಅಂತ ಹೇಳುವ ಈಗ ನಮಗೆ ದೈವ ಭಂಡಾರದ ವಿಷಯ ಜಿಜ್ಞಾಸೆ ಇಲ್ವಾ? ಯಾವುದು ಧೂಮಾವತಿಗೆ ಇಲ್ಲ ಅಲ್ಲ, ರಕ್ತೇಶ್ವರಿಗೆ ಮಾತ್ರ ಅಲ್ಲ ಇಲ್ಲಿರುವುದು, ಅಬ್ಬರಿಗೆ ಆಯುಧ ಅಲ್ಲ, ಅದೆಲ್ಲ ಬೇಕಾ ಬೇಡ ಅಂತ ಹೇಳುವಂಥದ್ದು ನೋಡ್ಲಿಕ್ಕೆ ಉಂಟು ಅಂತ ಹೇಳಿದ ಬೇಕು ಅಂತ ನಾವು ಮೊನ್ನೆ ಹೇಳಿದ್ದು, ರಾಶಿಯಲ್ಲಿ ನೋಡುವ ಅಂತ ಹೇಳಿದ್ದೇವೆ. ನವಾಂಚ ದೇಶ ಅಂತರ್ಭೂತ ಎಲ್ಲ ಹೊಸತು ಆಗಬೇಕು, ಹೊಸತೆ ದೈವ ಬಂಡ ಶಿವರಾತ್ರಿ ದೇವರ ಜಾತ್ರೆ ಬರ್ತದೆ ಅಂತ 5 ದಿವಸ ಜಾತ್ರೆ ಆ ಲೆಕ್ಕದಲ್ಲಿ ಹೇಳಿದ್ದು ಜಾತ್ರೆ ಆಗಿ ಕೋಲ ಆಗಬೇಕು. ಅದು ನಮಗೆ ಷಷ್ಠಿ ದಿವಸ ಆಗುವ ಕಾರಣ ನಾವು ಶಿವರಾತ್ರಿಯ ಸಮಯದಲ್ಲಿ ಹಾಗೆ ಮಾಡುವ, ಶಿವರಾತ್ರಿ ಜಾತ್ರೆ ಸಮಯದಲ್ಲಿ ಹಾಗೆ ನೋಡುವ. ಧ್ವಜ ಮರದ ನಾವು ವಿಧಿಯಲ್ಲಿ ನಿರ್ಣಯ ಮಾಡಿ ಆಗಿದೆ, ವಿಮರ್ಶೆಯಲ್ಲಿ ಬೇಕೇ ಬೇಕು ಅಂತ ಹೇಳುವಂಥದ್ದು. ನಿಮಗೆ ಹೊರೆ ಆಗ್ತದೆ ಅಂತ ಹೇಳುವಂಥ ಜಿಜ್ಞಾಸೆಯೋ ಅಥವಾ ಇನ್ನು ಹೊರ ರಾಜ್ಯದ ಓಡು ಅಂತ ಹೇಳುವಂಥ ಭಾವನೆ ಇದ್ದರೆ ಬೇಕಿದೆ ನೋಡುವ. ಅದನ್ನು ನೋಡಲಿಲ್ಲ ಅಂತ ಹೇಳ್ಬೇಡ. ನಾವು ಜೋಗಲಿಕ್ಕೆ ಮುಂದೆ ದೇವರಿಗೆ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಸ್ಪಷ್ಟ ಹೇಳಿ ಆಗಿದೆ. ನಿಮ್ಮ ಭಾಗಕ್ಕೆ ಜನಪದ ಭಾಗಕ್ಕೆ ಇದು ಸಮಯ ಇತ್ಯಾತ ನನಗೆ ಜೋಯಿಸಿರುವಂಥದ್ದು ಒಂದು ಒಯ್ತು ಬಾಡಿ ಅಂತ ಹೇಳುವಂಥ ಭಾವನೆ ಎಲ್ಲ ಇದ್ದರೆ ಬೇಕಿದ್ರೆ ನೋಡುವ. ಅದು ಎಂಟ್ಲ ಪಂಡ ದಿಕ್ಕಿನ ಮನಸ್ಸಿನ ಎಲ್ಲೇ ಎಂಟ್ಲ ತಿರ್ಗಿಬೇಕ ಆ ಜೋಯಿಸಿರುವಂಥದ್ದು ಒಂದು ಸೇರ್ಸಾತು ಬಾಡಿ ಎಂಟ್ಲಕ್ಕೆ ಹೊರೆ ಮಾಡುತ್ತದೆ ಪಂಡ ದೇವರ ದಿಕ್ಕಿಗೆ ಮಾಡಬೇಕು ಅವ ಹೇಳಿ ಅಂಚಿತ್ತು ನಿತ್ಯ ಮಾಡೋದು ಮಂಡನೆ ಹೇಳಿ ವ್ಯಾಖ್ಯಾನ ചെയ്തു നാളെ ഏതൊരു സമ്പ്രദായം ഇല്ലാത്ത ഇമെയിൽ വന്നിട്ട് മുഖീവാറൊരു അപവാദം ഞങ്ങൾക്ക് വേണ്ട, നിങ്ങൾക്ക് അങ്ങനെ ഒരു സംശയം ഉണ്ടെങ്കിൽ നോക്കാം ഞാൻ പറഞ്ഞു. അപ്പോൾ ഒന്ന് നോക്കി വിടാമെന്ന് ഉച്ചത്തില് വ്യായാമം ಶಿಲ್ಪಿಗಳಾಯ್ತಾ ಹೇಳಿಟ್ಟಿದ್ದಾರೆ ಮಾತ್ರ ಧ್ವಜಮರದ ವಿಷಯ ಹೇಳೋದು ಶಿಲ್ಪಿಗಳೇನು ಹೇಳಿದ್ದಾರೆ ಕೇಳಲೇ ಇಲ್ಲ. ಧ್ವಜಮರ ಬರ್ತದೆ ಅಂತ ಅಲ್ಲ, ಧ್ವಜಮರ ಬರ್ತದೆ ಯಾಕೆ ಮಾತಾಡಲಿಲ್ಲ?
ಅದಲ್ಲೋ ಇಲ್ಲಿ ನಮಗೆ ಈಗ ಸಣ್ಣ ಅಟ್ಟಿ ಕೊಡುದು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಲಿಕ್ಕೆ ಬರ್ತದೆ. ಆಗ ನೀವು ಗರ್ಭಗೃಹದ್ದು ಒಂದು ಬರಿಕಲ್ಲಿನದ್ದು ಬಂದ್ರೆ ನಾವು ಅಪರಾಧ ಬಿಡುವ ನೀವು ಶಿಲ್ಪಿಗಳ ಹತ್ರ ಹೇಳ್ಬೇಡ ಧ್ವಜ ಮರದ ವ್ಯವಸ್ಥೆ ಬರ್ತದೆ ಅದಕ್ಕೆ ಇದು ಸಾಕಾಗ್ತದೋ ಅಲ್ಲ ಇದರ ಮಾಡುವ ಇರುತ್ತೆ ಬರ್ತದ ಅಂತ ಕೇಳ್ಬೇಕಾ ಬೇಡವಾ? ನೀವು ಹೇಳ್ಬೇಡ. ನಾವೇ ಮೂರು ಸಲ ಹೇಳಿಲ್ವಾ ಇದನ್ನು ಕೂಡ ಹೇಳ್ಬೇಕು. ಅಲ್ಲಿ ಆ ಭಾಗದಲ್ಲಿ ಒಂದು ವೈರುಧ್ಯ ಬರುವ ಸಾಧ್ಯತೆ ಉಂಟು ನಮ್ಮ ಕಣ್ಣಿಗೆ ಕಾಣುವ ಹಾಗೆ, ಅದನ್ನು ನೀವು ಶಿಲ್ಪಿಗಳ ಹತ್ರ ಕೇಳಬೇಕು ಅಂತ ಹೇಳಿಲ್ವಾ? ಅವತ್ತು ಕೂಡ ನಾವು ಹೇಳಿದ್ದೇವೆ. ಹಾಸ್ಯ ಪಿಚ್ಚ ರಾಶಿ ಬಂದದ್ದುಂಟ ಅವತ್ತು ಕೂಡ ನಾವು ಹೇಳಿದ್ದೇವೆ. ನಮಗೆ ಸಿಕ್ಕಿದ ಮಾಹಿತಿ ಹೇಗಿದ್ರೆ ಎಲ್ಲವನ್ನು ಅಳತೆ ಮಾಡಿ ನೋಡಿ ಹೇಳ್ಬೇಕು. ಅದು ವಾಸ್ತು ಆಯಾ ಹೌದು, ಅದು ಈಗ ಬಾಕಿ ವಿಷಯಗಳು ನನಗೆ ಗೊತ್ತಿಲ್ಲ, ಇಲ್ಲದ್ರೆ ನಾನು ಹೇಳ್ಬಿಟ್ಟು ಅವತ್ತು ನಾನಿಲ್ಲ, ನನಗೆ ಗೊತ್ತಿಲ್ಲ. ಶಿಲ್ಪಿಗಳ ಹತ್ರ ವಿಷಯ ಹೇಳಿ, ಶಿಲ್ಪಿಗಳ ಹತ್ರ ವಿಷಯ ನ್ಯಾಯವಾದ ಶಿಲ್ಪಿಗಳ ಹತ್ರ ವಿಷಯ ಹೇಳಿ ಸೂಕ್ತ ಸ್ಥಳ ನಿರ್ಣಯ ಮಾಡುವವರಿಗೆ ಜೀವಿತ ಉಂಟು ಅಂತ. ಬೇಡ ಅಂತ ಬಂದಿಲ್ಲ, ಯಾಕೆ ಎರಡು ಸಲ ಬಚ್ಚಿದ್ರು ತಂದು ಶಿಲ್ಪಿಗಳು ಅದನ್ನು ತಲುಪುವಾಗ ಏನೋ ಬದಲಾವಣೆ ಬರುವ ಸಾಧ್ಯತೆ ಉಂಟು ಅಂತ ಜಿಜ್ಞಾಸೆ ನಮಗೆ ಬರುವುದು. ಆಗ ನಿಮ್ಮ ಗೋಪುರಕ್ಕೆ ರಾಜಗೋಪುರಕ್ಕೆ ತೊಂದರೆ ಆಗಬಾರ್ದಲ್ಲ, ಅಲ್ಲಿಯ ವ್ಯವಸ್ಥೆ ಉಂಟಲ್ವಾ? ನರ್ತನಕಾರಕ ಉತ್ಸವಕಾರಕನಾಗಿ ಧ್ವಜಧಾರಕ ತ್ರಿಕೋಣ ರಾಜ್ಯದಲ್ಲಿ ಬಂದ ಪೂರ್ಣವಾಗಿರತಕ್ಕಂಥ ಒಪ್ಪಿಗೆ ಉಂಟು. ಆದರೆ 7ರಲ್ಲಿ ಕೇತ್ರಿ ಇರುವ ಕಾರಣ ಹಾಗೆ ಕಮಿಟಿಯ ಪಕ್ಷೆ ಇಲ್ಲೊಂದು ಪಕ್ಷೆ ಅದನ್ನು ಸರಿಪಡಿಸಬೇಕು. ಪರಿಪೂರ್ಣ ಉತ್ಸವ ಸ್ಥಾನ ತಿರನ್ನೇ ಅದೇ ಉತ್ಸವ ಸ್ಥಾನದಲ್ಲೇ ನಿಂತ ಭಾಗದಲ್ಲಿ ಹೊರೆ വലിയ ಹೊರೆ ಆವು ಇದು ಬರುವುದು ಬೇಡ ಅಂತ ಪ್ರಾರ್ಥಿಸಿಕೊಂಡು ಉಳಿದಲ್ಲೇ ನ್ಯಾಯ ಅಲ್ಲೇ ಬ್ರಾಹ್ಮಣ ಸಭೆಯಿಂದ ಹಾಗಿಲ್ಲಲ್ಲ, ಇದೆಲ್ಲ ಹೊರೆ ಆದಿದ್ದು ನಮಗೆ ಬಂದ್ರೆ ಅಂತ ಯಾಕೆ ಬ್ರಾಹ್ಮಣಗಾರನ ಶುಕ್ರ ಕುರು ಶುಕ್ರ ಬೇಜಾರು ಮಾಡ್ಲಿಕ್ಕೆ ಹೇಳಿದಲ್ಲ, ಅಭಿವೃದ್ಧಿ ಯಾವ್ದಕ್ಕೆ ವೃದ್ಧಿ ಬೇಕು ಅಂತ ಹೇಳಿದ್ದೆ. ಕೊಡೆ ಉಂಟು. ವ್ಯವಸ್ಥೆ ಮಾಡುವಾಗ ಸಭೆಯಿಂದ ಬಂದಿದೆ ಅವರಿರ್ತಾರೆ, ಅದಾಗಬೇಕು. ಅದಕ್ಕಿಂತ ಮೊದಲಿಂದ ಅದು ದೇವರ ನೈವೇದ್ಯ ಪಾತ್ರ ತೊಳೆಯುವ ವ್ಯವಸ್ಥೆ ಸರಿಯಾಗಿದ ಅದೆಲ್ಲ ಮಾಡಿರಬೇಕು. ಸಮಿತಿ ಉಂಟು, ನಾವು ಬರಲಿಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಉಲ್ಲಾಸದಲ್ಲಿ ಇದ್ದೀವಿ. ಸರಿ ಮಾಡಿ ಅಂತ ಹೇಳಿದ್ರೆ ಸರಿ ಮಾಡ್ಲಿಕ್ಕೆ ನಾವು ನಿಮ್ಮ ಹತ್ರ ನಾವೆಲ್ಲ ರಾಸಿಗೆ ಹೊಡಿಬಾರ್ದು. ಅವರ ಮಾಡಿರಬೇಕಾದ್ರು ಮತ್ತೆ ಈಗ ನೇಮಕ ಆಗಿದ್ದಾರೆ ಡ್ಯೂಟಿ ಆಗ್ತಿದ್ದಾರೆ ಅವರ ಹತ್ರ ಮಾಡಿರಬೇಕಾದ್ರು ದೇವರ ಮಾತ್ರ ಇದು ಬೇರೆ ದುಡಿ, ದೇವರ ಮಾತ್ರ ದುಡಿ ಅವರು ತೊಳೆಯುವುದಲ್ಲ, ಸ್ಥಾನಿಕ ಭಾಗದ ತೊಳಿಬೇಕು, ಸ್ಥಾನಿಕ ಭಾಗದ ಸ್ಥಾನಿಕ ಭಾಗದವರೇ ತೊಳಿಬೇಕು ಅಂತ ಹೇಳಲಿಲ್ಲ. ಅವರು ಮಾಡಬೇಕು.
അവര് പ്രത്യേകമായി ചെയ്യുന്നതായ പ്രായശ്ചിത്തങ്ങൾ നമ്മൾ ബോധിച്ചിട്ടാണ്. അപ്പൊ ഈ കർമ്മബാധകാധിപതിയായിട്ട് ആദ്യത്തെ ഉപജയമതിയായിട്ട് ഭാഗ്യനാശീകരണം ആണും പെണ്ണും കലർന്നതാമിതും ഇതും അത് നമ്മൾ കൂട്ടിയത് ശിവനും പാർവതി സംബന്ധമായ പല വിഷയങ്ങളും കർമ്മബാധകാധിപത്യങ്ങളുടെ ന്യായത്തിൽ പ്രദേശാധിപത്യത്തിലുള്ളതായ ഗുരുപീഠം ഇടനീര് അത് ബോധിച്ചിട്ടുണ്ട്. ജഗത് ഗുരുപീഠത്തേക്കും ബോധിച്ചിട്ടുണ്ട്. ಗ್ರಹಗಳೇ ಅನ್ವೇಷಿಕ ಅದರಲ್ಲಿ ಈಗ ನಮಗೆ ಒಂದು ಮಾಯಿಪಾಡಿ ಅರಮನೆಯಲ್ಲಿ ಹೋಗಿ ಒಂದು ಸೇವೆ ಮಾಡಲಿಕ್ಕೆ ಇರುವಂಥದ್ದುಂಟು. ಮತ್ತೊಂದು ಎಡನೀರು ಮಠದಲ್ಲಿ ಹೋಗಿ ನಮ್ಮ ಊರಿಗೆ ಸಂಬಂಧಪಟ್ಟ ಮಠ ಗುರುಮಠ ಅಂತ ಹೇಳುವ ಸಂಕಲ್ಪದಲ್ಲಿ ಎಡನೀರು ಆಧಿಪತ್ಯ ಬರ್ತದೆ. ಮತ್ತೊಂದು ಜಗದ್ಗುರುವಿನ ಶಾರದಾ ಪೀಠಕ್ಕೆ ವಾಗ್ದೋಷವನ್ನು ಸಮರ್ಪಣೆ ಮಾಡಲಿಕ್ಕೆ ಇರುವ ಕಾರಣ ಜಗದ್ಗುರುವಿನ ಅನುಕೂಲವು ನಮಗೆ ಬೇಕು. ಹಾಗಾದ ಕಾರಣ ಜಗದ್ಗುರು ಪಾದುಕಾ ಪೂಜೆ ಮಾಡಿ ಅನುಗ್ರಹ ಮಂತ್ರಾಕ್ಷತೆ ಪಡ್ಕೊಳ್ಬೇಕಾದಂಥ ವಿಧಿ ಉಂಟು. ಅದು ಕೂಡ ಇದು ಮುಂದಕ್ಕೆ ಹೋಗ್ತದೆ. ರಾಶಿಗೆ ದಾಟುವುದಕ್ಕಿಂತ ಮೊದಲಾಗಿ ಮಾರ್ಚ್ 2025 ತಾರೀಕು ನಾಳ್ದು ಶನಿ ದಾಟುತ್ತಾನೆ. ಅಲ್ಲಿಂದ 2.5 ವರ್ಷ ಮೀನರಾಶಿಯಲ್ಲಿ ಶನಿ ಇರ್ತಾನೆ. ಅದಕ್ಕಿಂತ ಮೊದಲಾಗಿ ನಮಗೆ ಬ್ರಹ್ಮಕಲಶಾಧಿಕಾರಿಗಳಾಗುವುದು. ಮತ್ತಿನ ಅವಧಿ ವಿಷಯ ಮತ್ತೆ അവിടേക്ക് ചന്ദ്രൻ 3-ലുണ്ടായി. അന്ന് ചന്ദ്രൻ 3-ലുണ്ടായി. ഇന്ന് ചന്ദ്രൻ ഭാഗ്യരാശിയിൽ വന്നു. ശനി ആദിത്യൻ 4 ഇന്ന് ശനി ആളന്ന് 10 ഉണ്ടായിരുന്നു. 10ാം ഭാവത്തേക്ക് നോക്കുന്നുണ്ട്. വ്യായം മഹാസാന്നിധ്യത്തേക്ക് നിന്ന് ലഗ്നപതിയായിട്ട് അല്ല ചൊവ്വ വ്യായം അനുകൂലം. സാന്നിധ്യഭാവത്തിൽ കർമ്മപതിയിലുണ്ടായ ഗ്രഹങ്ങളുടെ ബുധനും ശുക്രനും പഞ്ചമത്തേക്ക് പോയി. ಸಂಬಂಧಿನೋ ಸಾಧಿಕ ಪಂಚಮತಿ ರದ್ರವತಿ ಹೆದರಿಕೆ ಆಗ್ತದ ಹೆದರಿಕೆ ಆಗ್ತದ 2 ವರ್ಷದಲ್ಲಿ ಮುಗಿಸೋದು ನೀವು ಹಾಕಿದ್ರೆ ಅಲ್ಲೂ ಕೆಂಪು ಕಲ್ಲು ಸಮೇತ ನೀರು ಬಳಿ ಅದಕ್ಕೆ ಡೋಮು ಮಾಡಿ ಸ್ಲೋಪ್ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಚಿತ್ರಕೂಟದ ಬೇಗ ಸಮಯ ಆದರೆ ಬಗ್ಗೆ ಹೋಗ್ತೇನೆ ಬೇಗ ಈಗ ಬಗ್ಗೆ എന്തായാലും കച്ചിട്ടതാ ಬೇಗ 29ರ ಒಳಗೆ ನಮಗೆ ಮೊದಲು ಶುರು ಮಾಡಿ ಅಂತ ಹೋಗ್ಬೇಕು
ಅದು ನಾಳೆ ಹೊರಡ್ಬೋದು ತಡೋರ್ಬೋದು ಅವರಿಗೆ ತಪ್ಪಿಲ್ಲ ಅಂತ ಶುಕ್ರವಾರ ಮಾಡಿದ್ರೆ ಉತ್ತಮ.